ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಎಂ ಪಿಲ್ಲಪ್ಪ, ಎಸ್ ಮಿಡಳ್ಳಿ, ಸರ್ಜಾಪುರ ನಿಯರ್ ಬೈ ನಾವು ನೋಡಿ. ಈ ಪ್ರಾಡಕ್ಟು ಡಾಕ್ಟರ್ ಸಾಯಲ್ ಮೈಕ್ರೋಬಿನ್ಸ್ ಕಂಪ್ನಿ ಅಂದ್ಬಿಟ್ಟು, ಇದು ನಾನು ಫಸ್ಟ್ ಗೇರ್ 1ಇಂದ ಗೇರ್ 3ವರೆಗೂ ಯೂಸ್ ಮಾಡಿದ್ದೀನಿ. ಬಹಳ ಅದ್ಭುತವಾಗಿ ಬಂದಿದೆ. ಬೇಕಾದರೆ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಿಜವಾಗ್ಲೂ ಇದು ನನಗೆ ಒಂದು ಆಶ್ಚರ್ಯ, ನನಗೆ ನಂಬ ಆಗ್ತಾಯಿಲ್ಲ. ನನಗೆ ಏನು ಈಗ ಒಂದು 20-50 ಡೇಸಿಂದ ಸಮ್ಮರು ನಮ್ಮ ಇದು ಬಹಳ ಇದಾಗ್ತಾ ಇದೆ. ಇಂಥದ್ರಲ್ಲಿ ಬಹಳ ನಾನು ಹೇಳಿದ್ರು, ಇವರು ನಮ್ಗೆ ಬೇಕಾದ ಕಂಪ್ನಿಯವರು ಇವರು ಇದ್ದಾರೆ ಇಲ್ಲಿ, ಅವರು ಬಿಡಿ ಅಂದರು. ಅಲ್ಲಿಗೂ ಒಂದು ಇದರಲ್ಲಿ ನಾನು ಬಿಟ್ಟೆ, ಒಂದು ನಂಬಿಕೆ ಮೇಲೆ ಬಿಟ್ಟೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ನಂಬಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗಲೂ ಇದು ರೈತರಿಗೆ ಅಮೃತ ವರ್ಷಿಣಿ ಅಂತಾರಲ್ಲ, ಆ ಟೈಪ್ ಇದೆ. ಬಹಳ ಏನೋ ಆರ್ಗ್ಯಾನಿಕ್ ಟೈಪು ಏನೋ ಇದು ಈ ರಾಸಾಯನಿಕ ಗೊಬ್ಬರಗಳು ಇದರಲ್ಲಿ ಅದಕ್ಕೆಲ್ಲ ಆಗ್ತಾಯಿದೆ ಬಂದಿಲ್ಲ. ಅದೇ ನನ್ನ ಹಳ್ಳಿಯಲ್ಲಿ ಪಕ್ಕದಲ್ಲಿ ನಾವು ಒಂದೇ ಸಲ 3 ರೈತ ಇದು ಮಾಡಿದ್ರಿ. ರಾಸಾಯನಿಕ ಗೊಬ್ಬರಗಳು ಕೊಟ್ಟರು, ಏನೂ ಆಗಲಿಲ್ಲ. ಅದು ನೋಡಿ, ನಾನು ಒಂದು ನಂಬಿಕೆ ಇಟ್ಟು ಈ ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ಆಗಲಿ ನೋಡೋಣ ಅಂದ್ಬಿಟ್ಟು 5 ತನಕ ಇದೆ ಅಂತ ಹೇಳಿದ್ರು. ಎಲ್ಲ ವಿಟಮಿನ್ಸ್, ಯಾವ ಟೈಮಿಗೆ ವಿಟಮಿನ್ಸ್ ಏನೇನು ಬೇಕು ಎಲ್ಲ ಇದೆ ಅಂತ ಹೇಳಿದ್ರು. ಅದೇ ಥರ ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ಬಿಟ್ಕೊಂಬಂದೆ. ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಏನೋ ಇದ್ರ ಬಗ್ಗೆ ಭಾರಿ ಅದ್ಭುತವಾಗಿದೆ. ನೋಡಿ ನೀವು ನಾವು ಹೇಳೋದಲ್ಲ. ಆಮೇಲೆ ನೋಡಿ, ಇದು ಈ ಸಮ್ಮರ್ಗೆ ನೋಡಿ, ಇದು ಅಂಟರ್ ಅಂದ್ಬಿಟ್ಟು ಒಂದು ಇದು MLಗೆ 10 ml ಹಾಕ್ಕೊಳ್ಬೇಕಂದು ಅವರು ನನಗೆ ಹೇಳಿದ್ರು. ಅದು ಹಾಕ್ಕೊಂಡೆ. ಸ್ವಲ್ಪ ಬೆಲ್ಲ ಒಂದು ದಿವಸ ಬೆಲ್ಲದಲ್ಲಿ ಒಂದು ನೈಟು ಸ್ವಲ್ಪ ನೆನೆ ಇಟ್ಟು ಮರುದಿನ ಇದನ್ನು ಬಳಕೆ ಮಾಡಿದ್ರೆ ಏನು ಟ್ರಿಪ್ಸು ಪತಂಗಗಳು ಅಂಥವೆಲ್ಲ ಅದು ಕಂಟ್ರೋಲ್ಗೆ ಬಂತು. ಏನಂದರೆ ನೋಡಿ, ನಾವು ಯಾವಾಗಲೂ ಆರ್ಗ್ಯಾನಿಕ್, ನನಗೂ ಆರ್ಗ್ಯಾನಿಕ್ಕು ಬಹಳ ಇಷ್ಟ ನನಗೆ. ಯಾಕಂದರೆ ನಮ್ಮ ಹೆಲ್ತ್ಗೆ, ಇದಕ್ಕೆ, ನಮ್ಮ ಆರೋಗ್ಯಕ್ಕೆ ಎಲ್ಲನೂ ಬಹಳ ಇದು ಇಲ್ಲ. ಈಗಿನ ಕಾಲ ಈಗ ಆರ್ಗ್ಯಾನಿಕ್ಕೇ ಬಹಳ ಇದು ಮಾಡ್ತಾಯಿದ್ದಾರೆ. ಮಣ್ಣಿನ ಫಲವತ್ತತೆ ನೋಡು, ನಾನು ಇನ್ನೊಂದೇನೆಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಿಸಿದೆ ಇದು. ಏನು ಬೇರು, ಏನು ನಾವು ಇವು ತಾಯಿ ಬೇರು ಅಂತೀವಲ್ಲ, ತಾಯಿ ಬೇರು ಬಹಳ ಅದ್ಭುತವಾಗಿ ಹೋಗಿದೆ. ನಿಜವಾಗ್ಲೂ ಇದು ನಿಜವಾಗ್ಲೂ ಈ ಬ್ರಾಂಚಸ್ ನೋಡಿ, ಈ ಬ್ರಾಂಚಸ್ ನೋಡಿ, ಈ ಕೊಂಬೆ ಇದು ಏನಿದೆ ನೋಡಿ, ಈ ರಾಗಿ ಹೊಲದಲ್ಲಿ ಮಳೆಗಾಲದಲ್ಲಿ ರಾಗಿ ತೆನೆ ಬಿಡ್ತದಲ್ಲ, ಆ ಥರ ನನಗೇನೆ ಒಂಥರ ಇದು ಈ ಥರ ಬಂದಿದ್ದಲ್ಲ ನೋಡಿ. ನಾನು ಒಂದು 4 ತಿಂಗಳು ಹಿಂದ್ಗಡೆ ಹಾಕಿದ್ದೆ, ನಾನು ರೋಜು ಆ ಕಡೆ ನಾಟಿ ಮಾಡಿದ್ದೆ. ಈ ಥರ ಬರಲಿಲ್ಲ. ನನಗೆ ಆಶ್ಚರ್ಯ ಆಗಿದೆ. ಏನಂದರೆ ಅವರು ಕಂಪ್ನಿಯವರು ಬಂದು ನೋಡಿ, ಇಂಥ ಲೈಟ್ ಬಿಡಬೇಕು, ಈ ಥರ ಬೇಕು ಅಂದ್ಬಿಟ್ಟು